ಇರಾನ್ ಒಳಗೆ ದೊಡ್ಡ ಕ್ರಾಂತಿ. ಸುನ್ನಿ ಮುಸ್ಲಿಂ ರಾಷ್ಟ್ರ ಶಿಯಾ ಮುಸ್ಲಿಂ ರಾಷ್ಟ್ರ ಆಗಿದ್ದು ಹೇಗೆ? ದೇಶ ಬಿಟ್ಟಿದ್ಯಾಕೆ ಗ್ರೇಟ್ ಪರ್ಷಿಯನ್ಸ್? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸೀದಾ ಈಗ ಮಿಡಲ್ ಈಸ್ಟಿಗೆ ಬನ್ನಿ. ಇದು ಇರಾನ್. ಇದರ ಸುತ್ತ ಇರೋದು ಮುಸ್ಲಿಂ ರಾಷ್ಟ್ರಗಳು. ಒಂದ್ ಕಡೆ ಪಾಕಿಸ್ತಾನ, ಒಂದ್ ಕಡೆ ಅಫ್ಘಾನಿಸ್ತಾನ, ಮತ್ತೊಂದ್ ಕಡೆ ತುರ್ಕ್ಮೆನಿಸ್ತಾನ, ಆ ಕಡೆ ಬಲೂಚಿಸ್ತಾನ, ಈ ಕಡೆ ಬನ್ನಿ ಇಲ್ಲಿ ಇರಾಕ್, ಇಲ್ಲಿ ಕುವೈತ್, ಪಕ್ಕದಲ್ಲಿ UAE, ಮುಂದೆ ಸೌದಿ, ಹೀಗೆ ಎಲ್ಲಾ ರಾಷ್ಟ್ರಗಳು ಇರಾನ್ ಅನ್ನ ಸುತ್ತುವರೆದಿವೆ. ಇಲ್ಲಿ ಬಹುತೇಕ ರಾಷ್ಟ್ರಗಳು ಅಥವಾ ಪ್ರದೇಶಗಳು, ಬಲೂಚಿಸ್ತಾನ ಇನ್ನೂ ಕೂಡ ರಾಷ್ಟ್ರ ಅಲ್ಲ, ಇದೊಂದು ಪ್ರದೇಶ. ಇರಾನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ ಎಲ್ಲ ಕಡೆ ಹರಡಿಕೊಂಡಿದೆ ಇದು. ಸೊ ಈ ಎಲ್ಲ ಪ್ರದೇಶಗಳು, ರಾಷ್ಟ್ರಗಳು ತಮ್ಮ ಆಚಾರ ವಿಚಾರಗಳನ್ನ ಬೇರೆ ಬೇರೆ ಅಂತ ಅನ್ಕೊಳ್ತಾರೆ. ಆದರೆ ಈ ಎಲ್ಲ ರಾಷ್ಟ್ರಗಳಲ್ಲೂ ಒಂದು ಕಾಮನ್ ಸಂಗತಿ ಇದೆ, ಅದು ಇಸ್ಲಾಂ. ಅದರಲ್ಲೂ ಈಗ ಹೇಳಿದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸುನ್ನಿ ಮುಸ್ಲಿಮರೇ ಬಹುಸಂಖ್ಯಾತರು. ಹಾಗಿದ್ರೆ ಈ ಗುಂಪಿನ ನಟ್ಟ ನಡುವೆ ಸೆಂಟರ್ನಲ್ಲಿ ದೊಡ್ಡ ಶಿಯಾ ಕಂಟ್ರಿ ಎಲ್ಲಿಂದ ಬಂತು? ಇರಾನ್. ಇರಾಕ್ ಕೂಡ ಮೆಜಾರಿಟಿ ಶಿಯಾ ಕಂಟ್ರಿನೇ, ಆದರೆ ಅಲ್ಲಿ ಸಂಘರ್ಷ ಪೀಡಿತ ಅದು. ಆದರೆ ಶಿಯಾ ಸಾಮ್ರಾಜ್ಯ ಹೇಗಾಯ್ತು? ಇರಾನ್ ಸ್ಟ್ರಾಂಗ್ ಶಿಯಾ ಸಾಮ್ರಾಜ್ಯ. ಸ್ನೇಹಿತರೆ, ಇವತ್ತು ಮಿಡಲ್ ಈಸ್ಟ್ ನ ಯುದ್ಧಕ್ಕೆ ಯಹೂದಿ ವರ್ಸಸ್ ಮುಸ್ಲಿಂ ಅನ್ನೋದು ಎಷ್ಟರ ಮಟ್ಟಿಗೆ ಕಾರಣನೋ, ಈ ಸುನ್ನಿ ವರ್ಸಸ್ ಶಿಯಾ ಜಗಳ ಕೂಡ ಅಷ್ಟೇ ಕಾರಣ. ನಿಮಗೂ ಕೂಡ ಗೊತ್ತಿರಬಹುದು. ಹಾಗಿದ್ರೆ ಇರಾನ್ ಒಂದು ಶಿಯಾ ಸಾಮ್ರಾಜ್ಯವಾಗಿ ಬದಲಾಗಿದೆ ಹೇಗೆ? ಒಂದು ಕಾಲದಲ್ಲಿ ಸುನ್ನಿ ರಾಷ್ಟ್ರವಾಗಿದ್ದ, ಶತಮಾನಗಳ ಹಿಂದೆ ಸುನ್ನಿ ರಾಷ್ಟ್ರವಾಗಿದ್ದ ಇರಾನ್ ಏನ್ ಚೇಂಜ್ ಆಯ್ತು? ಹೇಗೆ ಚೇಂಜ್ ಆಯ್ತು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮುಸ್ಲಿಂ ದೇಶವಾಗಿದೆ ಹೇಗೆ ಇರಾನ್? ಮೊದಲಿಗೆ ಈ ವಿಚಾರಕ್ಕೆ ಬರೋಣ. ಇರಾನ್ ನಲ್ಲಿ ಇವತ್ತು 90% ಹೆಚ್ಚು ಶಿಯಾ ಜನಸಂಖ್ಯೆ ಇದೆ. ಅಜರ್ಬೈಜಾನ್, ಯೆಮೆನ್, ಬಹ್ರೇನ್, ಇರಾಕ್ ನಲ್ಲೂ ಕೂಡ ಶಿಯಾಗಳಿದ್ದಾರೆ. ಆದ್ರೆ ದೊಡ್ಡ ಓವರ್ವೆಲ್ಮಿಂಗ್ ಮೆಜಾರಿಟಿ ಶಿಯಾಗಳಿರೋದು ಇರಾನ್ ನಲ್ಲಿ. ಜೊತೆಗೆ ಸ್ಟ್ರಾಂಗ್ ಎಸ್ಟಾಬ್ಲಿಷ್ಡ್ ಶಿಯಾ ಎಂಪೈರ್ ಆಗಿರೋದು ಇರಾನ್. ಇಲ್ಲಿರೋ 9.9 ಕೋಟಿ ಜನಸಂಖ್ಯೆಯಲ್ಲಿ 8 ಕೋಟಿಗೂ ಅಧಿಕ ಶಿಯಾ ಮುಸ್ಲಿಮರೇ ಇದ್ದಾರೆ. ಆದ್ರೆ ಇವರೆಲ್ಲ ಮೂಲತಃ ಶಿಯಾಗಳಾಗಿರಲಿಲ್ಲ. ಸೌದಿ, UAE, ಪಾಕಿಸ್ತಾನ್ ರೀತಿಯಲ್ಲೇ ಸುನ್ನಿ ಮೆಜಾರಿಟಿ ಇತ್ತು. ಭಾರತದಲ್ಲಿರೋ ಮುಸ್ಲಿಮರಲ್ಲೂ ಕೂಡ ಮೆಜಾರಿಟಿ ಸುನ್ನಿ ಮುಸ್ಲಿಮರೇ. ಅದೇ ರೀತಿ ಇರಾನ್ ಕೂಡ ಹಾಗೆ ಇತ್ತು. ಟೋಟಲ್ ಪಾಪ್ಯುಲೇಷನ್ನೇ ಸುನ್ನಿ ಮುಸ್ಲಿಂ ಇದ್ರು. ಆದ್ರೆ ಕಾಲಾನಂತರ ಬದಲಾಗ್ತಾ ಬಂತು. ಈ ರೋಚಕ ಇತಿಹಾಸ ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಸ್ವಲ್ಪ 7ನೇ ಶತಮಾನದ ಹಿಂದಕ್ಕೆ ಹೋಗಬೇಕು. ಅಂದ್ರೆ ಇರಾನ್ಗೆ ಮೊದಲು ಇಸ್ಲಾಂ ಹೆಂಗೆ ಬಂತು, ಅಲ್ಲಿಗೆ ಪರಿಚಯ ಹೆಂಗಾಯ್ತು ಅಂತ ಅಲ್ಲಿಂದ ಬರ್ಬೇಕು ನಾವು. ನಿಮ್ಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ಇರಾನ್ ಇವತ್ತಿಗೂ ಅರಬ್ ದೇಶಗಳಿಗಿಂತ ಭಿನ್ನವಾಗಿರೋ ಪರ್ಷಿಯನ್ ಸಂಸ್ಕೃತಿಯನ್ನ ಹೊಂದಿರೋ ದೇಶ. ಮೊನ್ನೆ ಇರಾನ್ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದೇ ರೀತಿ ಹೇಳಿದ್ರು, ನಾವೆಲ್ಲ ಪ್ರಾಚೀನ ನಾಗರಿಕತೆಯ ಜನ, ಎರಡೂ ದೇಶಗಳಿಗೂ ಸಂಬಂಧ ತುಂಬಾ ಹಳೇದಿದೆ. ನಿಮ್ಮ ಸೈರಸ್ ನಮ್ಮ ಯಹೂದಿಗಳನ್ನ ಕಾಪಾಡಿದ್ರು, ಆದ್ರೆ ಕಾಮನೇಯಿಗಳು ಬಂದು ನಿಮ್ಮ ಸಂಬಂಧವನ್ನ ಹಾಳು ಮಾಡ್ತಿದ್ದಾರೆ. ಇವ್ರನ್ನ ಒದ್ದು ಆಚೆ ಹಾಕೋಣ, ನೀವು ಆಮೇಲೆ ಜನ ಚೆನ್ನಾಗಿರೋಣ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಏನ್ ಗೊತ್ತಾ? ಇರಾನ್ ಬೇಸಿಕಲಿ ಝೊರಾಸ್ಟ್ರಿಯನ್ ಧರ್ಮವನ್ನ ಪಾಲಿಸ್ತಾ ಇದ್ದ ರಾಷ್ಟ್ರ. 3000 ವರ್ಷಗಳ ಹಿಂದೆ, ಅದನ್ನ ಶಕಪೂರ್ವ 1000 ವರ್ಷಗಳ ಹಿಂದೆ ಇಲ್ಲಿ ಝೊರಾಸ್ಟ್ರಿಯನ್ ಅಥವಾ ಪಾರ್ಸಿ ಧರ್ಮವನ್ನ ಫಾಲೋ ಮಾಡ್ತಾ ಇದ್ರು. 2500 ವರ್ಷಗಳ ಹಿಂದೆ ಇದ್ದ ಸೈರಸ್ ರಾಜ ತನ್ನ ಅಕಮೆಡಿಯನ್ ಸಾಮ್ರಾಜ್ಯದಲ್ಲಿ ಪಾರ್ಸಿ ಧರ್ಮವನ್ನ ಬೆಳೆಯೋಕೆ ಅವಕಾಶ ಮಾಡಿಕೊಟ್ರು. ಹಾಗಂತೆ ಅವರು ಬೇರೆ ಧರ್ಮವನ್ನ ಹಿಂಸೆ ಮಾಡಿದ್ರು ಅಂತಲ್ಲ, ಅಲ್ಲೊಂದು ಸಾಮರಸ್ಯ ಇತ್ತು. ಅದಾದ್ಮೇಲೆ ಶಕಪೂರ್ವ 224ರಲ್ಲಿ ಸಸೇನಿಯನ್ ಸಾಮ್ರಾಜ್ಯ ಬಂತು. ಇವರು ಪಾರ್ಸಿ ಧರ್ಮವನ್ನ ಇರಾನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಮಾಡಿದ್ರು. ಇಲ್ಲೂ ಒತ್ತಾಯ ಪೂರ್ವಕ ಮತಾಂತರ ಆಗಲಿಲ್ಲ. ಬುದ್ಧಿಸಂ, ಹಿಂದೂಯಿಸಂ ಸೇರಿ ಸಣ್ಣ ಪುಟ್ಟ ಅಲ್ಪಸಂಖ್ಯಾತ ಧರ್ಮಗಳು ಕೂಡ ಇಲ್ಲಿದ್ವು. ವಿಜ್ಞಾನ, ಫಿಲಾಸಫಿ, ಗಣಿತ, ಖಗೋಳ ವೈದ್ಯಕೀಯ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಅವತ್ತು ಇರಾನ್ ತುಂಬಾ ವೈಭವದಿಂದ ಮೆರಿತಾ ಇತ್ತು. ಅದಾದ್ಮೇಲೆ ಅಲ್ಲಿಗೆ ಮ್ಯಾನಿಕಾಯಿಸಂ ಅನ್ನೋ ಒಂದು ಸಂಸ್ಕೃತಿ ಬಂತು. ಮ್ಯಾನಿ ಅನ್ನೋದು ಪ್ರವಾದಿಯೊಬ್ರು ಝೊರಾಸ್ಟ್ರಿಯನ್, ಕ್ರೈಸ್ತ ಮತ್ತು ಬುದ್ಧಿಸ್ಟ್ ಐಡಿಯಾಗಳನ್ನ ಒಟ್ಟು ಮಾಡಿ ಸೃಷ್ಟಿ ಮಾಡಿದ ಧರ್ಮ. ಆದ್ರೆ ಇರಾನ್ ಒಳಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆಯಲಿಲ್ಲ ಇದು. ಮತ್ತೆ ಝೊರಾಸ್ಟ್ರಿಯನ್ ಧರ್ಮವೇ ಪ್ರಚಲಿತಕ್ಕೆ ಬಂತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರ್ಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಗೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇದರ ನಂತರ ಸುಮಾರು 633ರಲ್ಲಿ ಇಸ್ಲಾಂನ ಪ್ರವೇಶ ಆಯಿತು. ಅಷ್ಟೊತ್ತಿಗೆ ಸೌದಿ ಅರೇಬಿಯಾದಲ್ಲಿ ಪ್ರವಾದಿ ಮಹಮ್ಮದ್ರು ಇಸ್ಲಾಂ ಧರ್ಮದ ಪ್ರಚಾರ ಮಾಡ್ತಾ ಇದ್ರು.
ಅವರ ಧರ್ಮ ಇನ್ನು ಇರಾನ್ಗೆ ಕಾಲಿಟ್ಟಿರಲಿಲ್ಲ ಆಗ. ಈ ಹೊತ್ತಲ್ಲಿ ಇರಾನ್ ಆಳ್ತಾ ಇದ್ದ ಸಸೇನಿಯನ್ ಸಾಮ್ರಾಜ್ಯದ ರಾಜ 2ನೇ ಖುಸ್ರೋ ಒಂದು ದೊಡ್ಡ ಯುದ್ಧದಲ್ಲಿ ಎಂಟರ್ ಆದ್ರು. ಬೈಜೆಂಟಿನ್ ಅಥವಾ ಪೂರ್ವ ರೋಮ್ ಸಾಮ್ರಾಜ್ಯ ಅಂತ ಕರೆಸ್ಕೊಳ್ತಾ ಇದ್ದ ಈ ರಾಜ್ಯದ ಮೇಲೆ ಇರಾನ್ ಯುದ್ಧ ಘೋಷಣೆ ಮಾಡಿತು. 602ರಿಂದ 628 ತನಕ ನಡೆದ ಈ ಯುದ್ಧದಲ್ಲಿ ಇರಾನ್ ಸಾಮ್ರಾಜ್ಯ ಸೋಲನ್ನು ಕಾಣಿತು. ಪರಿಣಾಮ ರಾಜನ ಮೇಲೆ ಜನರಿಗೆ ಮತ್ತು ಸೇನೆಗೆ ಅಸಹನೆ ಬಂತು. ಇದರ ಲಾಭ ಪಡೆದ 2ನೇ ಕವೋದ್, ಈತ ಬೇರೆ ಯಾರು ಅಲ್ಲ, ಇದೇ 2ನೇ ಖುಸ್ರೋನ ಮಗ. ಈತ ಅಪ್ಪನನ್ನ ಅರಮನೆಯಿಂದ ಹೊರಗೆ ತಗೊಂಬಂದು ಗಲ್ಲಿಗೆ ಹಾಕಿಬಿಟ್ಟ. ಅಲ್ಲಿಂದ ಇಡೀ ರಾಜ್ಯ ಅರಾಜಕತೆಗೆ ತುತ್ತಾಯಿತು. ಸಿಂಹಾಸನಕ್ಕಾಗಿ ಅಂತರ್ಯುದ್ಧ ಶುರುವಾಯಿತು. ಈ ಹೊತ್ತಲ್ಲಿ ಅಲ್ಲಿಗೆ ಇಸ್ಲಾಂನ ಪ್ರವೇಶ ಆಯಿತು. ರಶೀದುನ್ ಖಲೀಫರ ಸೇನೆ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿ ತನ್ನ ಬಾವುಟವನ್ನು ನೆಡೆತು. ಅಲ್ಲಿಂದ ಇರಾನ್ನಲ್ಲಿ ಇಸ್ಲಾಮಿಕ್ ಧರ್ಮದ ಪ್ರಚಾರ ಶುರುವಾಯಿತು. ಏನೋ ಸ್ನೇಹಿತರೆ, ಆರಂಭದಲ್ಲಿ ಜೊರಾಸ್ಟ್ರಿಯನ್ನರು ಮುಸ್ಲಿಮರೊಂದಿಗೆ ಜೀವನ ಮಾಡ್ತಾ ಇದ್ರು. ರಶೀದುನ್ ಆರ್ಮಿಯಲ್ಲಿ ಅಷ್ಟೇನೂ ಅಗ್ರೆಸಿವ್ ಆಗಿ ಮತಾಂತರ ಮಾಡಲಿಲ್ಲ. ಆದರೆ 1-2 ದಶಕ ಕಳೀತಾ ಹೋದಂತೆ ಇರಾನ್ನ ವಾತಾವರಣ ಚೇಂಜ್ ಆಯಿತು. ಅಷ್ಟೊತ್ತಿಗೆ ರಶೀದುನ್ ಖಲೀಫರು ಹೋಗಿ ಉಮಾಯೂದ್ ಖಲೀಫರ ಆಳ್ವಿಕೆ ಶುರುವಾಗಿತ್ತು. ಅವರು ನೇರವಾಗಿ ಮತಾಂತರವನ್ನೇ ಶುರು ಮಾಡಿದ್ರು, ಅಥವಾ ಆ ರೀತಿ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಮುಸ್ಲಿಮರಾದವರಿಗೆ ಕಮ್ಮಿ ತೆರಿಗೆ, ನೀರಾವರಿ ಯೋಜನೆಗಳಲ್ಲಿ ಪ್ರೋತ್ಸಾಹ, ಆಡಳಿತ ಮತ್ತು ಸೇನೆಯಲ್ಲಿ ಉದ್ಯೋಗ, ಎಲ್ಲ ರೀತಿಯ ಸವಲತ್ತುಗಳನ್ನು ಒಂದು ಧರ್ಮಕ್ಕೆ ಮೀಸಲಿಟ್ರು. ಹೇಗೆ ಭಾರತದಲ್ಲಿ ಮೊಘಲರ ಅವಧಿಯಲ್ಲಿ, ಸುಲ್ತಾನರ ಅವಧಿಯಲ್ಲಿ ಮುಸ್ಲಿಮೇತರರ ಮೇಲೆ ಹೇಗೆ ಎಕ್ಸ್ಟ್ರಾ ತೆರಿಗೆ ಹೇರ್ತಾ ಇದ್ರು, ಜಜಿಯಾ ಅನ್ನೋ ತಲೆಗಂದಾಯವನ್ನ ಯಾವ ರೀತಿ ಹಿಂದೂಗಳ ಮೇಲೆ ಹೇರಲಾಗ್ತಾ ಇತ್ತು, ಅದೇ ರೀತಿ ಇರಾನ್ನಲ್ಲೂ ಕೂಡ ಇತರ ಧರ್ಮೀಯರ ಮೇಲೆ ಪ್ರತ್ಯೇಕ ತೆರಿಗೆಯನ್ನು ತರಲಾಯಿತು. ಜೊರಾಸ್ಟ್ರಿಯನ್ ಧರ್ಮವನ್ನ ಫಾಲೋ ಮಾಡ್ತಿದ್ದವರು ಕಾಲಕ್ರಮೇಣ 2ನೇ ದರ್ಜೆಯ ನಾಗರಿಕರಾದರು. ಈ ಅನ್ಯಾಯದ ವಿರುದ್ಧ ಸಾಕಷ್ಟು ದಂಗೆ ಹೋರಾಟಗಳು ಕೂಡ ನಡೆದವು. ಇದರ ನಂತರ ದೌರ್ಜನ್ಯ ಹಿಂಸಾತ್ಮಕ ರೂಪವನ್ನು ಪಡೆಯಿತು. ಜೊರಾಸ್ಟ್ರಿಯನ್ ಧರ್ಮ ಗ್ರಂಥವನ್ನ ಸುಟ್ಟು ಹಾಕಿದ್ರು, ಧರ್ಮ ಗುರುಗಳನ್ನ ಗಲ್ಲಿಗೆ ಹಾಕಿದ್ರು. ಶ್ರೀಮಂತ ಜೊರಾಸ್ಟ್ರಿಯನರು ದರೋಡೆಗೊಳಗಾದ್ರು. ಕೊನೆಗೆ ಸಾವಿರಾರು ವರ್ಷಗಳ ಕಾಲ ಇರಾನನ್ನ ಆಳಿದ್ದ ಪಾರ್ಸಿಗಳು ತಮ್ಮ ತಾಯಿನಾಡನ್ನ ಬಿಟ್ಟು ಬೇರೆ ಕಡೆಗೆ ಓಡಿ ಬರೋ ಪರಿಸ್ಥಿತಿ ಉಂಟಾಯಿತು. ಇದೇ ಸಂದರ್ಭದಲ್ಲಿ ಭಾರತ ಸೇರಿ ನಾನಾ ರಾಷ್ಟ್ರಗಳ ಕಡೆಗೆ ಹಡಗನ್ನ ಹತ್ಕೊಂಡು ಅವ್ರು ಬಂದು ಆಶ್ರಯ ಪಡೆದ್ರು. ನಮ್ಮ ಸ್ಯಾಮ್ ಮಾಣಿಕ್ ಶಾ ಇರ್ಬೋದು, ರತನ್ ಟಾಟಾ ಅವರಿರ್ಬೋದು, ಹೋಮಿ ಜಹಾಂಗೀರ್ ಭಾಭಾ ಇರ್ಬೋದು, ಹೀಗೆ ಸಾಕಷ್ಟು ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಪೂರ್ವಜರು ಇದೇ ರೀತಿ ದೌರ್ಜನ್ಯವನ್ನ ತಡ್ಕೊಂಡು ಬಚಾವಾಗೋಕ್ಕೋಸ್ಕರ ಅಲ್ಲಿಂದ ಹೊರಗೋಡ್ ಬಂದಿರೋದು, ಭಾರತಕ್ಕೆ ಬಂದ ನೆಲೆ ಕಂಡುಕೊಂಡಿರೋದು. ಸೊ ಮತಾಂತರಕ್ಕೆ ಒಪ್ಪದೇ ಇರೋ ಪಾರ್ಸಿಗಳೇನೋ ಅಳಿದುಳಿದವರು ಹೊರಗೆ ಬಂದ್ರು, ಭಾರತದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಬದುಕಿದ್ರು. ಈಗ ಅತ್ಯಂತ ಸ್ಟ್ರಾಂಗ್ ಬಿಸ್ನೆಸ್ ಕಮ್ಯುನಿಟಿ ಆಗಿನೂ ಬೆಳೆದಿದ್ದಾರೆ. ಆದ್ರೆ ಅಲ್ಲೇ ಉಳಿದು ಮತಾಂತರಗೊಂಡ ಜನ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗೆ ತುತ್ತಾದ್ರು. ಇರಾನ್ನಲ್ಲಿ ಮತಾಂತರ ಆದವರು ಕೂಡ. ಇರಾನ್ ಸ್ಟ್ರಾಟಜಿಕ್ ಭಾಗದಲ್ಲಿ ಇದರಿಂದ ಎಲ್ಲ ರಾಜ್ಯಗಳು ಇವ್ರ ಮೇಲೆ ದಾಳಿ ಮಾಡೋದನ್ನ ಮಾಡ್ತಾನೆ ಇದ್ರು. ಇದರಿಂದ ಇಡೀ ಇರಾನ್ ಹಿಂಸೆಯ ಗೂಡಾಯಿತು. ನಂತರ 970ನೇ ಇಸವಿ ವೇಳೆಗೆ ಇಲ್ಲಿ ಮೊದಲ ಬಾರಿಗೆ ಬೊಯಿದ್ ಅನ್ನೋ ಶಿಯಾ ರಾಜ್ಯ ಅಸ್ತಿತ್ವಕ್ಕೆ ಬಂತು. ನಿಮಗೆ ಸುನ್ನಿ ಶಿಯಾಗಳಲ್ಲಿ ಮುಸ್ಲಿಮರ 2 ಪ್ರಮುಖ ಒಳ ಪಂಗಡಗಳಲ್ಲಿ ವ್ಯತ್ಯಾಸ ಗೊತ್ತಿರಬಹುದು. ಮಹಮ್ಮದ್ ಪೈಗಂಬರರ ನಂತರ ಇಸ್ಲಾಂನ ಉತ್ತರಾಧಿಕಾರಿಗಳು ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ 2 ಪಂಗಡಗಳು ಆದವು. ಒಂದು ಗುಂಪು ಪೈಗಂಬರರ ಅಳಿಯ ಅಲಿ ಅವರೇ ಉತ್ತರಾಧಿಕಾರಿ ಅಂತ ನಂಬ್ತಾರೆ, ಅವರೇ ಇವತ್ತಿನ ಶಿಯಾಗಳು. ಇನ್ನೊಂದು ಗುಂಪು ಪೈಗಂಬರರ ಆಪ್ತ ಸ್ನೇಹಿತ ಮತ್ತು ಅವರ ಮಾವ ಆಗಿದ್ದ ಅಬುಬಕರ್ ಆಗಬೇಕು ಅಂತ ಹೇಳ್ತಾರೆ, ಅವರೇ ಇವತ್ತಿನ ಸುನ್ನಿ ಮುಸ್ಲಿಮರು. ಆರಂಭದಲ್ಲಿ ಇಬ್ಬರಿಗೂ ಅಷ್ಟೇನು ದೊಡ್ಡ ದ್ವೇಷ ಇರಲಿಲ್ಲ, ಬೇರೆ ಬೇರೆ ನಂಬಿಕೆ ಅಷ್ಟೇ ಇತ್ತು. ಹೊರಗಿನ ದಾಳಿಗಳನ್ನ ಎದುರಿಸಬೇಕಾಗಿತ್ತೆ ಹೊರತು ಆಂತರಿಕವಾಗಿ ಇವರೇ ಫೈಟ್ ಮಾಡ್ತಾ ಇರಲಿಲ್ಲ. ಒಟ್ಟಾಗೆ ಇದ್ರು, ಹೊರಗಿನವರ ವಿರುದ್ಧ ಸ್ಟ್ರಾಂಗ್ ಆಗೇ ಇದ್ರು, ಒಂದು ಬಾಂಧವ್ಯ ಇತ್ತು. ನಂಬಿಕೆಗಳು ಸ್ವಲ್ಪ ಬೇರೆ ಆದ್ರೂ ಕೂಡ. ಇರಾನ್ನಲ್ಲಿ ಬೈದ್ ಸಾಮ್ರಾಜ್ಯ ಇದ್ದಾಗ್ಲೂ ಕೂಡ ಸುನ್ನಿಗಳು ಮೆಜಾರಿಟಿ ಇದ್ರು ಅವಾಗ್ಲೂ ಕೂಡ. ಏನೋ ಮಂಗೋಲಿಯಾದ ಚೆಂಗಿಸ್ ಖಾನ್ ಇರಾನನ್ನ ವಶಪಡಿಸಿಕೊಂಡಾಗ್ಲೂ ಅಲ್ಲಿ ಸುನ್ನಿಗಳೇ ಮೆಜಾರಿಟಿ ಇದ್ರು. ಹಾಗೆ ಚೆಂಗಿಸ್ ಖಾನ್ ಮುಸ್ಲಿಂ ಅಲ್ಲ, ಆತ ತೆಂಗ್ರಿಸಮ್ ಅನ್ನೋ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇದ್ರು. ಆತ ಎಲ್ಲ ಧರ್ಮಗಳ ಬಗ್ಗೆ ಸಹಾನುಭೂತಿಯನ್ನ ಹೊಂದಿದ್ರು ಅಂತಾನೂ ಹೇಳ್ತಾರೆ. ಹೀಗಾಗಿ ಅಲ್ಲಿ ದೊಡ್ಡ ಧಾರ್ಮಿಕ ಬದಲಾವಣೆಗಳು ಅವಾಗ್ಲೂ ಆಗ್ಲಿಲ್ಲ. ಆದರೆ 16ನೇ ಶತಮಾನದ ಆರಂಭದಲ್ಲಿ ಇರಾನ್ ಒಳಗೆ ಭಾರಿ ಬದಲಾವಣೆ ಶುರುವಾಯಿತು. ಅಲ್ಲಿಂದ ಇರಾನ್ನಲ್ಲಿ ಸಮಸ್ಯೆಗಳ ಸರಮಾಲೆನೆ ಉದ್ಭವ ಆದವು. ಶಿಯಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಶುರುವಾಯಿತು. ಸುನ್ನಿ ಶಿಯಾ ಕದನ. ಇಸ್ಲಾಂ ಧರ್ಮದ ಉತ್ತರಾಧಿಕಾರತ್ವದ ಜಗಳ ಆರಂಭದಲ್ಲಿ ಲಿಮಿಟೆಡ್ ಆಗಿತ್ತು, ಸಣ್ಣ ಪುಟ್ಟ ಮಟ್ಟಿಗಿತ್ತು. ಆದರೆ ಯಾವಾಗ ಇರಾನ್ ಒಳಗೆ ಸಫಾವಿದ್ ಡೈನಾಸ್ಟಿ ಅನ್ನೋ ಶಿಯಾ ಮನೆತನ ಅಧಿಕಾರಕ್ಕೆ ಬಂತು ಇರಾನ್ನಲ್ಲಿ, 2 ಪಂಗಡಗಳ ನಡುವೆ ಅಸಮಾಧಾನ, ಸಿಟ್ಟು ವಿಪರೀತಕ್ಕೆ ಹೋಯಿತು. ಅಷ್ಟೊತ್ತಿಗೆ ಅಂದ್ರೆ 16ನೇ ಶತಮಾನದ ಆರಂಭದಲ್ಲಿ ಅಟೋಮನ್ ಸಾಮ್ರಾಜ್ಯ ಇರಾನ್ ಅನ್ನ ಕಂಟ್ರೋಲ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇತ್ತು.
ಹೀಗಾಗಿ ಶಿಯಾ ನಾಯಕರಾಗಿದ್ದ ಮೊದಲನೇ ಶಾ ಇಸ್ಮಾಯಿಲ್ ತನ್ನ ಸೇನೆ ಕಟ್ಟಿಕೊಂಡು ತಬ್ರೇಜ್ ಅನ್ನೋ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾರೆ. ಸಣ್ಣ ಪುಟ್ಟ ಬುಡಕಟ್ಟುಗಳನ್ನು ಒಂದುಗೂಡಿಸಿ ಕಾಮ್, ಕಶಾನ್ ಇನ್ನಿತರ ಪ್ರದೇಶಗಳಿಗೆ ನುಗ್ಗಿ ಅವ್ರನ್ನ ಶಿಯಾಗಳಾಗಿ ಕನ್ವರ್ಟ್ ಮಾಡಿಸ್ತಾರೆ. ಶಿಯಾಗಳೇ ಇಸ್ಲಾಂನ ನಿಜವಾದ ಉತ್ತರಾಧಿಕಾರಿಗಳು ಅಂತ ಹೇಳಿ ಅದನ್ನೇ ರಾಷ್ಟ್ರೀಯ ಧರ್ಮ ಮಾಡ್ತಾರೆ. ಸುನ್ನಿ ಧರ್ಮಗುರುಗಳಿಗೆ ಹಿಂಸೆ ಕೊಡಲಾಗತ್ತೆ, ಅವ್ರನ್ನ ಗಡಿಪಾರು ಮಾಡಲಾಗತ್ತೆ ಅಥವಾ ಬಲವಂತವಾಗಿ ಶಿಯಾ ಆಗಿ ಕನ್ವರ್ಟ್ ಆಗುವಂತೆ ಬದಲಾಗುವಂತೆ ಫೋರ್ಸ್ ಮಾಡಲಾಗತ್ತೆ. ಸುನ್ನಿ ಮಸೀದಿಗಳನ್ನ ಶಿಯಾ ಮಸೀದಿಗಳಾಗಿ ಬದಲಾಯಿಸಲಾಗತ್ತೆ. ಲೆಬನಾನ್, ಇರಾಕ್, ಬಹರೇನ್ನಲ್ಲಿದ್ದ ಒಂದಿಷ್ಟು ಶಿಯಾ ಮೌಲ್ವಿಗಳನ್ನ ಕರ್ಕೊಂಡ್ಬಂದು ಇರಾನ್ನ ಹಳ್ಳಿಗೂ ಶಿಯಾ ಆಚರಣೆಗಳನ್ನ ಹರಡಿಸುವಂತೆ ಆದೇಶ ಕೊಡಲಾಗತ್ತೆ. ಶಿಯಾ ಸಂಸ್ಕೃತಿಯನ್ನ ಜನರಿಗೆ ಹೆಚ್ಚು ತಲುಪುವ ರೀತಿ ವ್ಯವಸ್ಥೆ ಮಾಡ್ತಾರೆ. ಆಡಳಿತದಲ್ಲಿ ಉನ್ನತ ಸ್ಥಾನಗಳಲ್ಲಿ ಶಿಯಾಗಳೇ ಇರಬೇಕು ಅಂತ ಹೇಳ್ತಾರೆ. ಸುನ್ನಿಗಳ ಎಲ್ಲ ಧಾರ್ಮಿಕ ಆಚರಣೆಗಳನ್ನ ಅಳಿಸಿ ಹಾಕ್ತಾರೆ. ಅಲ್ಲಿಗೆ ಇರಾನ್ ಮತ್ತು ಅದರ ಪಕ್ಕದಲ್ಲಿದ್ದ ಅಜರ್ಬೈಜಾನ್ ಕೂಡ ಶಿಯಾ ಇಸ್ಲಾಮಿಕ್ ಕಂಟ್ರಿಯಾಗಿ ಬದಲಾಗ್ತಾರೆ. ಸಫವಿದ್ ನಂತರ ಅಫ್ಶರಿದ್ ಇರಾನ್ ಅನ್ನೋ ಮತ್ತೊಂದು ಸಾಮ್ರಾಜ್ಯ ಬರುತ್ತೆ. ಇದರ ಸಂಸ್ಥಾಪಕ ತುಂಬಾ ಜನ ಹೆಸರು ಕೇಳಿರ್ಬೋದು ಇವ್ರದ್ದು. ಭಾರತದ ಮೇಲೂ ಕೂಡ ಈತ ದಾಳಿ ಮಾಡಿರ್ತಾರೆ. ನಾದಿರ್ ಶಾ ಅಂತ ಈತ ಇದರ ಸ್ಥಾಪಕ. ಈತ ಕೂಡ ಶಿಯಾ ಪಂಗಡವನ್ನೇ ರಾಜ್ಯ ಧರ್ಮವನ್ನಾಗಿ ಮಾಡೋದು. ಅದರ ನಂತರ ಖಾಯರ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಅವರು ಕೂಡ ಶಿಯಾ ಧರ್ಮವನ್ನೇ ಪ್ರಚಾರ ಮಾಡ್ತಾರೆ. ಇದರ ನಂತರ ಪಹಲವಿ ರಾಜಮನೆತನ ಬರುತ್ತೆ. ಇವರು 1925ರಿಂದ 1979 ತನಕ ಇರ್ತಾರೆ. ಇವರು ಸೆಕ್ಯುಲರ್ ಆಗಿದ್ರು. ಯಹೂದಿಗಳು, ಸುನ್ನಿಗಳು ಸೇರಿ ಸಾಕಷ್ಟು ಧರ್ಮದವರು ಆರಾಮಾಗಿದ್ರು. ಧಾರ್ಮಿಕ ಜಗಳ ಜಾಸ್ತಿ ಇರಲಿಲ್ಲ. ಆದರೂ ಶಿಯಾಗಳು ಮೆಜಾರಿಟಿ ಇರಾನ್ನಲ್ಲಿ ಅವಾಗಲೂ ಕೂಡ ಇದ್ರು. ಅದಾದ ನಂತರ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ಕಟ್ಟರ್ ಶಿಯಾ ಅನುಯಾಯಿಗಳಾದ ಖಾಮಿನೈಗಳು ಅಧಿಕಾರಕ್ಕೆ ಬಂದರು. ಫಸ್ಟ್ಗೆ ರೋಹುಲ್ಲಾ ಖೊಮೇನಿ, ಈಗ ಆಯತುಲ್ಲಾ ಅಲಿ ಖಾಮಿನಾಯಿ ಇವರ ಆಳ್ವಿಕೆ ಬಂತು. ಆಮೇಲೆ ಏನಾಯಿತು ನಿಮಗೆ ಗೊತ್ತೇ ಇದೆ. ಇಡೀ ಮಿಡಲ್ ಈಸ್ಟ್ ಹೇಗೆ ಬದಲಾಯಿತು ಅಂತ. ಅರಬ್ಬರು ಮತ್ತು ಪರ್ಷಿಯನರ ಹೆಸರಲ್ಲಿ, ಸುನ್ನಿ ಮತ್ತು ಶಿಯಾ ಹೆಸರಲ್ಲಿ ದೊಡ್ಡ ಯುದ್ಧ ಕಾಂಡವೇ ನಡೀತಾನೆ ಇದೆ. ಇರಾಕ್ನಲ್ಲಿ ಶಿಯಾ ಮೆಜಾರಿಟಿ, ಅಲ್ಲಿ ಸುನ್ನಿ ಮುಸ್ಲಿಂ ಸದ್ದಾಂ ಹುಸೇನ್ ಯಾಕೆ ಆಳ್ಬೇಕು ಅಂತ ಹೇಳಿ ಅವ್ರ ಜೊತೆ ಜಗಳ ಆಯಿತು. ಸೌದಿ ಮತ್ತು ಇತರ ಸುನ್ನಿ ಅರಬ್ ರಾಷ್ಟ್ರಗಳು ಅಮೆರಿಕದಲ್ಲಿ ಚೆನ್ನಾಗಿದ್ದಾರೆ, ಅವ್ರಿಗೂ ಇರಾನ್ಗೂ ಆಗೇನೇ ಬರೋದಿಲ್ಲ. ಇರಾನ್ ತನ್ನ ಸುತ್ತಲೂ ಇಡೀ ಮಿಡಲ್ ಈಸ್ಟ್ನಾದ್ಯಂತ ಶಿಯಾ ಮಿಲಿಟರಿ ಪಡೆಗಳನ್ನು ಹೊಂದಿದೆ. ಯೆಮೆನ್ನಲ್ಲೂ ಕೂಡ ಅಷ್ಟೇ. ಮೇಲ್ಗಡೆ ಯೆಮೆನ್ನಲ್ಲೆಲ್ಲ ಸುನ್ನಿ ಮುಸ್ಲಿಮರ, ಕೆಳಗೆ ಬಂದಾಗ ಶಿಯಾಗಳಿದ್ದಾರೆ. ಸೊ ಶಿಯಾಗಳಿಗೆ ಪ್ರತ್ಯೇಕತೆ ಬೇಕು ಅಂತ ಹೇಳಿ ಅಲ್ಲಿರೋ ಹುತಿಗಳಿಗೆ ಸಪೋರ್ಟ್ ಮಾಡುತ್ತೆ ಇರಾನ್. ಶಿಯಾ ಬಂಡುಕೋರ ಗುಂಪಿಗೆ ಸಪೋರ್ಟ್ ಮಾಡುತ್ತೆ. ಆದರೆ ಆ ಹುತಿಗಳ ವಿರುದ್ಧ ಸುನ್ನಿ ಅರಬ್ ರಾಷ್ಟ್ರಗಳು, ಈ ಸೌದಿ ಮತ್ತು UAE ಇವರೆಲ್ಲ ನಿರಂತರವಾಗಿ ಇವತ್ತಿಗೂ ಬಡಿದಾಟದಲ್ಲಿದ್ದಾರೆ. ಅದು ಯೆಮೆನ್ನಲ್ಲಾಯಿತು. ನೆಕ್ಸ್ಟ್ ಕತೇಬ್, ಹೆಜ್ಬುಲ್ಲಾ, ಆಮೇಲೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಅಂತ. ಲೆಬನಾನ್ ನೋಡಿ, ಲೆಬನಾನ್ನಲ್ಲೂ ಕೂಡ ಅಷ್ಟೇ. ದಕ್ಷಿಣ ಭಾಗದಲ್ಲಿ ಶಿಯಾ ಬಂಡುಕೋರ ಗುಂಪು ಹೆಜ್ಬುಲ್ಲಾಗೆ ಅವರು ಸಪೋರ್ಟ್ ಮಾಡ್ತಾರೆ. ಇರಾನ್ ಸಪೋರ್ಟ್ ಮಾಡೋ ಏಕೈಕ ಸುನ್ನಿ ಮುಸ್ಲಿಂ ಗುಂಪು ಯಾವುದು ಅಂತ ಹೇಳಿದ್ರೆ ಅದು ಹಮಸ್ ಮಾತ್ರ. ಯಾಕಂದ್ರೆ ಹಮಾಸ್ ಇರಾನ್ನ ಇನ್ನೂ ದೊಡ್ಡ ಶತ್ರುವಾಗಿರೋ ಇಸ್ರೇಲ್ ವಿರುದ್ಧ ಫೈಟ್ ಮಾಡ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದರ್ವೈಸ್ ಇವರು ಯಾವುದೇ ಸುನ್ನಿ ರಾಷ್ಟ್ರಗಳೊಂದಿಗೆ ಬಹಳ ಚೆನ್ನಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇರಾನ್ನ ಒಂದು ಇಂಪಾರ್ಟೆಂಟ್ ಅಧ್ಯಾಯವನ್ನ, ಇತಿಹಾಸವನ್ನ. ಇಷ್ಟೆಲ್ಲ ಚರ್ಚೆ ಆಗ್ತಿರೋ ಟೈಮ್ನಲ್ಲಿ ಜೆನಿಸಿಸ್ ಎಲ್ಲಿದೆ, ಮೂಲ ಎಲ್ಲಿದೆ, ಇರಾನ್ ಇವತ್ತು ಹೀಗಿರೋದಕ್ಕೆ ಕಾರಣ ಏನು, ಅಲ್ಲಿನ ಸೋಷಿಯಲ್ ಫ್ಯಾಬ್ರಿಕ್ ಹೀಗಿರೋದಕ್ಕೆ ಇವತ್ತು ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಆದರೆ ಕಾಮೆಂಟ್ ಮಾಡುವಾಗ ಕಾಮೆಂಟ್ಸ್ ರೆಸ್ಪೆಕ್ಟ್ಫುಲ್ ಆಗಿರಲಿ. ಇತಿಹಾಸವನ್ನ ತಿಳ್ಕೊಳ್ಳೋ, ಅರ್ಥ ಮಾಡ್ಕೊಳ್ಳೋ ರೀತಿ ಇರಲಿ. ಅದು ಬಿಟ್ಟು ಸುಮ್ಮನೆ ಕಿತ್ತಾಡೋ ರೀತಿ ಇದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.